ಮಂಗ ತಾನು ಕೆಡೋದಲ್ಲದೆ ವನ ಕೆಡಿಸ್ತು ಅಂತೇಳಿ ಒಂದು ಗಾದೆ ಮಾತಿದೆ. ಬಟ್ ನಾನು ಅವ್ರನ್ನ ಮಂಗ ಅಂತ ಹೇಳಲ್ಲ, ಯಾಕಂದರೆ ಅವ್ರನ್ನ ಗೌರವಿಸ್ಬೇಕು ನಾವು. ಶಾಸಕರು ಜನರಿಂದ ಆಯ್ಕೆ ಆಗಿರೋರು, ಆದರೆ ನಾನು ಗಾದೆ ಮಾತನ್ನು ಹೇಳಿದ್ದೀನಿ. ಈಗ ಪರಿಸ್ಥಿತಿ ಪಾಪ ಆ ಮಟ್ಟಕ್ಕೆ ಅವ್ರನ್ನ ಇದು ಮಾಡ್ಕೊಂಡ್ರು. ಚಿಕ್ಕಬಳ್ಳಾಪುರದಿಂದ ಗೆದ್ದಿದ್ದಾರೆ. ಈಗ ಚಿಕ್ಕಬಳ್ಳಾಪುರದ ಹೆಸರನ್ನು ಕೆಡಿಸ್ತಕ್ಕಂಥ ಕೆಲಸವನ್ನು ಅವರು ಮಾಡ್ತಿದ್ದಾರೆ. ನೋಡಿ, ಕ್ಯಾನ್ವಾಸ್ ಮಾಡಲಿ, ಒಂದು ಗೌರವ ಘನತೆಯನ್ನು ಇಟ್ಕೊಂಡು ನೀವು ಚುನಾವಣೆಗೆ ಹೋಗಿದ್ದೀರಿ, ನಿಮ್ಮ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಮಾತಾಡಿ. ಅವ್ರಿಗೆ ಯಾವ ಸಿದ್ಧಾಂತಗಳು ಇಲ್ಲ, ತತ್ವಗಳು ಇಲ್ಲ, ಎಲ್ಲ ಸತ್ತೋಗಿವೆ. ಇವ್ರು ಏನಂತಂದ್ರೆ ಈ ರೀತಿಯ ಜೋಕರ್ ಪಾರ್ಟ್ ಮಾಡಿದರೆ ಜನ ಎಂಟರ್ಟೈನ್ಮೆಂಟ್ಗೆ ಇದು ನಮ್ಮನ್ನು ಗೌರವಿಸ್ತಾರೆ ಅಂತ ಅವ್ರು ತಿಳ್ಕೊಂಡು ಬಿಟ್ಟಿದ್ದಾರೆ. ಅದಕ್ಕೆ ನಾನು ನಮ್ಮ ಪಕ್ಷದ ಮುಖಂಡರುಗಳಲ್ಲಿ ಮನವಿ ಮಾಡ್ತೇನೆ. ಯಾಕೆಂತಂದ್ರೆ ಇದಕ್ಕಿಂತ ಉತ್ತಮವಾದ ವ್ಯಕ್ತಿಗಳು ಕಾಂಗ್ರೆಸ್ನಲ್ಲಿ ಇಲ್ಲ. ಕಾಂಗ್ರೆಸ್ನಲ್ಲೆಲ್ಲ ಜೋಕರ್ಸು, ಈ ರೀತಿ ಕೆಟ್ಟದಾಗಿ ನಡ್ಕೊಳ್ತಕ್ಕಂಥ ಕ್ಯಾರೆಕ್ಟರ್ಗಳೇ ಜಾಸ್ತಿ ಇರೋದ್ರಿಂದ ಪಾಪ ಅವರಲ್ಲಿ ಬೇರೆ ಯಾರು ಇಲ್ಲ. ಅದಕ್ಕೆ ಅವ್ರನ್ನ ಚುನಾವಣೆಗೆ ಕಳಿಸಿದ್ದಾರೆ. ಜನ ತೀರ್ಮಾನ ಮಾಡ್ತಾರೆ. ಇಂಥವ್ರನ್ನ ಕಳಿಸಿದಷ್ಟು ನೀವು ನೋಡಿದಿರಿ, ರಾಹುಲ್ ಗಾಂಧಿ ಎಲ್ಲೆಲ್ಲಿ ಪ್ರಚಾರ ಮಾಡ್ತಾರೋ ಅಲ್ಲೆಲ್ಲ ನಮ್ಮ ಪಕ್ಷ ಗೆಲ್ತದೆ. ಅಂದರೆ ನಮಗೆ ಸ್ಟಾರ್ ಪ್ರಚಾರಕರಿದ್ದಂಗೆ ಅವರು. ಇವರು ಅಷ್ಟೇ, ಇವಾಗ ನಮಗೆ ಸ್ಟಾರ್ ಪ್ರಚಾರಕರು. ಅದರಿಂದಾಗಿ ಜನ ಅವರನ್ನ ಈ ಒಂದು ರೀತಿ ಕೆಟ್ಟ ಭಾವನೆಯಿಂದ ನೋಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅವ್ರು ಬಂದು ಓಡಾಡಲಿ, ಅದು ನಮ್ಮ ಪಕ್ಷಕ್ಕೆ ಒಳ್ಳೆಯದಾಗತ್ತೆ. ಅದು ಅವ್ರ ಮೇಲೆ, ಕೆಸರಿನ ಮೇಲೆ ಕಲ್ಲು ಹಾಕಬೇಡಿ, ಅಂಥವರನ್ನು ಫ್ರೀಯಾಗಿ ಬಿಡಿ. ಅವ್ರು ಬಂದಷ್ಟು ನಮ್ಮ ಪಕ್ಷಕ್ಕೆ ಒಳ್ಳೆಯದಾಗತ್ತೆ. ಅದರಿಂದ ಸುಮ್ಮನೆ ಇದ್ಬಿಡಿ ಅಂತ ನನ್ನ ಪಕ್ಷದ ಮುಖಂಡರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದರೆ ಪ್ರದೀಪ್ ಈಶ್ವರು ಒಂದು ಶಾಸಕ ಸ್ಥಾನದಲ್ಲಿರೋದ್ರಿಂದ ನಾನು ಕೆಟ್ಟ ಭಾಷೆಯನ್ನು ಅವರಿಗೆ ಬಳಸೋದು ಸರಿಯಲ್ಲ, ಮಾಡೋದು